ಎಸ್ ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಆರ್ಸಿ ಬೆನಗಲ್ ಚಾನಲ್ ವೀಕ್ಷಣೆ ಮಾಡುತ್ತಿರುವ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ನನಗಂತೂ ಬಹಳ ಖುಷಿ ಆಗ್ತಾ ಇದೆ. ಏನಪ್ಪಾ ಅಂದ್ರೆ, ನಿನ್ನೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾ ಗೆದ್ದಿದೆ. ಅದು ಯಾರ ವಿರುದ್ಧ? ಅದು ನ್ಯೂಜಿಲ್ಯಾಂಡ್ ವಿರುದ್ಧ. ವಾರೇ ವಾ! ನಾನು ಅದಕ್ಕೆ ಒಂದು ಪದ್ಯವನ್ನು ಬರೆದಿದ್ದೇನೆ. ಹೇಗುಂಟು ಅಂತ ಕೇಳ್ತೀರಾ? 3 ಮ್ಯಾಚ್ ಗೆದ್ದಾಯ್ತು, ಇಂಡಿಯಾ ಟೀಮು ಟಾಪ್ ಆಯ್ತು, ಟಾಪ್ ಆಯ್ತು, ಟಾಪ್ ಆಯ್ತು, ಟಾಪ್ ಆಯ್ತು, ಟಾಪ್ ಆಯ್ತು. ಬೌಲಿಂಗ್ ಅಲ್ಲಿ ಬ್ಯಾಟಿಂಗ್ ಅಲ್ಲೂ ನಮ್ಮ ಟೀಮು ಟಾಪ್ ಆಯ್ತು, ಟಾಪ್ ಆಯ್ತು, ಟಾಪ್ ಆಯ್ತು, ಟಾಪ್ ಆಯ್ತು, ಟಾಪ್ ಆಯ್ತು. ಮುಂದೆ ಇರೋದು ನಮ್ಗೆ ಎರಡು ಮ್ಯಾಚು, ಅದನ್ನು ನಾವು ಗೆದ್ಬಿಡ್ತೇವೆ. ಈ ಸಲ ಚಾಂಪಿಯನ್ಸ್ ಟ್ರೋಫಿ ಕಪ್ಪು ನಮ್ಗೇನೆ ನಮ್ಗೇನೆ. ಈ ಸಲ ಕಪ್ಪು ನಮ್ಗೇನೆ. 3 ಮ್ಯಾಚ್ ಗೆದ್ದಾಯ್ತು, ಇಂಡಿಯಾ ಟೀಮು ಟಾಪ್ ಆಯ್ತು, ಟಾಪ್ ಆಯ್ತು, ಟಾಪ್ ಆಯ್ತು, ಟಾಪ್ ಆಯ್ತು, ಟಾಪ್ ಆಯ್ತು. ನಿನ್ನೆ ನಡೆದ ಪಂದ್ಯಾಟ ಅತ್ಯಂತ ರೋಚಕವಾಗಿತ್ತು. ಮೊದಲು ನ್ಯೂಜಿಲೆಂಡ್ ಟಾಸ್ ವಿನ್ ಆಯ್ತು. ಅವರು ಬೌಲಿಂಗ್ ಅನ್ನು ಆಯ್ಕೆ ಮಾಡ್ತು. ಬ್ಯಾಟಿಂಗ್ ಮಾಡಲು ಇಂಡಿಯಾ ಫೀಲ್ಡ್ ಗಿಳಿತು. ಆದ್ರೆ 6 ಓವರ್ ಆಗುವಾಗ ಇಂಡಿಯಾದವರು 30 ರನ್ನಿಗೆ 3 ವಿಕೆಟ್ಗಳನ್ನು ಕಳೆದುಕೊಂಡ್ರು. ವಿರಾಟ್ ಕೊಹ್ಲಿ, ಶುಭ್ಮನ್ ಗಿಲ್, ರೋಹಿತ್ ಶರ್ಮಾ ಅವರ ವಿಕೆಟ್ ಅನ್ನು ಕಳೆದುಕೊಂತು. ನಂತರ ಶ್ರೇಯಸ್ ಅಯ್ಯರ್ ಮತ್ತು ಅಕ್ಷರ್ ಪಟೇಲ್ ಅವರ ಮಧ್ಯೆ ಒಳ್ಳೆ ಒಂದು ಜೊತೆ ಆಟ ಬಂತು. 98 ರನ್ನಿನ ಒಂದು ಜೊತೆ ಆಟ ಬಂತು. ನಂತರ ಶ್ರೇಯಸ್ ಅಯ್ಯರ್ ಮತ್ತು ರಾಹುಲ್ನ ಮಧ್ಯೆ ಒಂದು 42 ರನ್ಗಳ ಜೊತೆ ಆಟ ಬಂತು. ಹಾಗೆ ಹಾರ್ದಿಕ್ ಪಾಂಡ್ಯ ಮತ್ತು ಜಡೇಜಾ ಅವರು ಕೂಡ ಒಂದು 41 ರನ್ಗಳ ಜೊತೆ ಆಟ ಆಡಿದ್ರು. ಇವರ ಕಾಂಟ್ರಿಬ್ಯೂಷನ್ ಇಂದ ಇಂಡಿಯಾ 50 ಓವರ್ನಲ್ಲಿ 249 ರನ್ ಬಾರಿಸಿತು. ನ್ಯೂಜಿಲ್ಯಾಂಡ್ ಅವರು ಈ ಮೊತ್ತವನ್ನು ಸುಲಭವಾಗಿ ವಿನ್ ಆಗಬಹುದೆಂದು ಫೀಲ್ಡಿಗೆ ಇಳಿದ್ರು. ನೆಕ್ಸ್ಟ್ ನಡೆದದ್ದೇ ಇತಿಹಾಸ. ಇಂಡಿಯಾದವರ ಬೌಲಿಂಗ್ ದಾಳಿ ಹೇಗಿತ್ತು ಅಂದ್ರೆ, ಇಂಡಿಯಾದವರು 4 ಜನ ಸ್ಪಿನ್ನರ್ ಅನ್ನು ಹಾಕಿದ್ರು. ಅದ್ಯಾರೋ ವರುಣ್ ಚಕ್ರವರ್ತಿ ಅವರು ಉತ್ತಮವಾದ ಒಂದು ಬೌಲಿಂಗ್ ಮಾಡಿದ್ರು. ಕೇವಲ 10 ಓವರ್ನಲ್ಲಿ 42 ರನ್ ನೀಡಿ 5 ವಿಕೆಟ್ ಪಡೆದ್ರು. ಹಾಗೆ ಇಂಡಿಯಾದವರು ಎಲ್ಲರೂ ಒಳ್ಳೆ ರೀತಿಯಾದ ಬೌಲಿಂಗ್ ಮಾಡಿದ್ದು. ಕುಲ್ದೀಪ್ ಯಾದವ್ ಅವರು 9 ಓವರ್ ಹಾಕಿ 56 ರನ್ ಕೊಟ್ಟು 2 ವಿಕೆಟ್ ಪಡೆದ್ರು. ಹಾಗೆ ಜಡೇಜಾ ಅವರು 8 ಓವರ್ ಹಾಕಿ 36 ರನ್ ಕೊಟ್ಟು 1 ವಿಕೆಟ್ ಪಡೆದ್ರು. ಹಾಗೆ ಅಕ್ಷರ್ ಪಟೇಲ್ ಅವರು ಅದ್ಭುತವಾದ ಬೌಲಿಂಗ್ ಮಾಡಿದ್ರು. 10 ಓವರ್ ಹಾಕಿ 32 ರನ್ ಕೊಟ್ಟು 1 ವಿಕೆಟ್ ಪಡೆದ್ರು. ಹಾಗೆ ನಮ್ಮ ಮೊಹಮ್ಮದ್ ಶಮಿ ಅವರು ಮತ್ತು ಹಾರ್ದಿಕ್ ಪಾಂಡ್ಯ ಕೂಡ ಒಳ್ಳೆ ಬೌಲಿಂಗ್ ಮಾಡಿದ್ರು. ಹಾರ್ದಿಕ್ ಪಾಂಡ್ಯ ಕೂಡ 4 ಓವರ್ ಹಾಕಿ 22 ರನ್ ಕೊಟ್ಟು 1 ವಿಕೆಟ್ ಪಡೆದ್ರು. ನ್ಯೂಜಿಲ್ಯಾಂಡ್ ಅವರು ಆಲೋಚಿಸಿದ್ರು ಫಸ್ಟಿಗೆ, ನಾವು ಸುಲಭವಾಗಿ ಈ ಮೊತ್ತವನ್ನು ನಾವು ತಲುಪುತ್ತೇವೆ ಅಂತ. ಆದರೆ ಮುಂದೆ ನಡೆದದ್ದೇ ಇತಿಹಾಸ. ಕೇವಲ 45.3 ಓವರ್ಗಳಲ್ಲಿ 205 ರನ್ನಿಗೆ ನ್ಯೂಜಿಲೆಂಡ್ ಆಲ್ ಔಟ್ ಆಯಿತು. ಇಂಡಿಯಾದವರ 4 ಜನರ ಬೌಲಿಂಗ್ ದಾಳಿ, ಅದೇ ನಮ್ಮ ಸ್ಪಿನ್ನರ್ ಬಾಲ್ ಹೇಗೆ ಟರ್ನ್ ಆಗ್ತಿತ್ತು ಅಂತ ಹೇಳಿದ್ರೆ, ಬಿದ್ದ ಬಾಲ್ ಪಿಚ್ ಆಗಿ ಯಾವ ರೀತಿ ಆಗ್ತಿತ್ತು ಅವರಿಗೆ ಗೊತ್ತಾಗ್ತದೆ. ಆಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಆಸ್ ಅ ಪವರ್ ಆಫ್ ಇಂಡಿಯಾ. ಹಾಗೆ ಇನ್ನು 2 ಮ್ಯಾಚ್ ಇದೆ. ಮುಂದಿನ ಮ್ಯಾಚ್ ಸೆಮಿಫೈನಲ್ ನಲ್ಲಿ ನಮ್ಮ ಇಂಡಿಯಾ ಆಸ್ಟ್ರೇಲಿಯಾ ವಿರುದ್ಧ ಆಡ್ತಾ ಇದೆ. ಇದೇ ಟೀಮ್ ಹಿಡ್ಕೊಂಡು ಆಸ್ಟ್ರೇಲಿಯಾ ವಿರುದ್ಧ ಆಡ್ಲಿ, ಅಲ್ಲೂ ಕೂಡ ಗೆದ್ದು ಬರ್ಲಿ. ಈ ಸಲ ಚಾಂಪಿಯನ್ಸ್ ಟ್ರೋಫಿ ನಮ್ಮದೇ ನಮ್ಮದೇ. ಗೆದ್ದಿತಪ್ಪ ಗೆದ್ದಿತ್ತು, ನಮ್ಮ ಟೀಮ್ ಗೆದ್ದಿತ್ತು. ಎಲ್ಲರೂ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಮತ್ತೆ ಬರ್ತೇನೆ. ಟಾಟಾ, ಬಾಯ್ ಬಾಯ್, ಸಿ ಯು ಅಗೇನ್.